ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSC ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಜನರಲ್ ಇಂಗ್ಲಿಷ್ ಪಾರ್ಟನ್ನು, ದಟ್ ಈಸ್ ಕಮ್ಯುನಿಕೇಶನ್ ಪೇಪರಲ್ಲಿ ಬರುವಂತಹ ಪಾರ್ಟನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಮ್ಯಾರಥಾನ್ ಕ್ಲಾಸ್ 2. ಇದರಲ್ಲಿ ನಾವು ಪ್ರಿಪೋಸಿಷನ್ಸ್ ರಿಲೇಟೆಡ್ ಭಾಗವನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಭಾಗ 1ರಲ್ಲಿ ನಾವು ಫಿಗರ್ಸ್ ಆಫ್ ಸ್ಪೀಚ್ ಕ್ವೆಶನ್ಸ್ ಅನ್ನು ನೋಡಿದ್ದೀವಿ ಮತ್ತು ಅದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಆನ್ ಪ್ರಿಪೋಸಿಷನ್ಸ್. ಮೊದಲನೆಯದಾಗಿ ಪ್ರಿಪೋಸಿಷನ್ಸ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇದೆಯಾ, ಆರ್ ಕ್ವೆಶನ್ಸ್ ಕಮಿಂಗ್ ಆನ್ ಪ್ರಿಪೋಸಿಷನ್ಸ್ ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಎಸ್, ನೀವು ಇಲ್ಲಿ ನೋಡ್ಬೋದು ಪ್ರಿಪೋಸಿಷನ್ಸ್, ಟೆಸ್ಟ್ ಯುವರ್ ಫೆಮಿಲಿಯಾರಿಟಿ ವಿತ್ ಪ್ರಿಪೋಸಿಷನ್ಸ್. 1 2 3 4 ಪ್ರಿಪೋಸಿಷನ್ ಕ್ವೆಶನ್ಸು ಮತ್ತೆ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಇದೆ. ಸೊ ಪ್ರಶ್ನೆಗಳು ಪ್ರಿಪೋಸಿಷನ್ಸ್ ಅಲ್ಲಿ ಒಂದೇ ಸತೆ ಬಂದ್ರೆ 3 to 4 ಕ್ವೆಶನ್ಸ್ ಬರುತ್ತೆ ಫಾರ್ ಪ್ರಿಪೋಸಿಷನ್ಸ್. ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆದ್ರಿಂದ ಬಹಳ ಗಮನವಿಟ್ಟು ನಾವು ಪ್ರಿಪೋಸಿಷನ್ಸ್ ಅನ್ನ ಸ್ಟಡಿ ಮಾಡಬೇಕು. ಒಂದ್ಸತೆ ಗೊತ್ತಾಗ್ಬಿಟ್ರೆ ಇನ್ಮೇಲೆ ಅದರಲ್ಲಿ ಯಾವುದೇ ತಪ್ಪುಗಳು ಆಗೋದಿಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್. ಮೊದಲನೆಯದಾಗಿ ಪ್ರಿಪೋಸಿಷನ್ಸ್ ಅಂದ್ರೆ ಏನು? ಪ್ರಿಪೋಸಿಷನ್ ಅಂದ್ರೆ ಇಟ್ ಶೋಸ್ ದ ರಿಲೇಶನ್ಶಿಪ್, ಒಂದು ಸಂಬಂಧ ತೋರಿಸುತ್ತೆ ಯಾವುದರ ಮಧ್ಯೆ, ಬಿಟ್ವೀನ್ 2 ಆಬ್ಜೆಕ್ಟ್ಸ್ ವಿತ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ 2 ಆಬ್ಜೆಕ್ಟ್ಸ್ ಗಳ ಮಧ್ಯೆ ಏನು ಸಂಬಂಧ ಅಂತ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಪ್ಲೇಸ್ಡ್ ಬಿಫೋರ್ ಅ ನೌನ್ ಆರ್ ಅ ಪ್ರನೌನ್. ಬಹಳ ಗಮನ ಬಿಟ್ಟು ನೋಡ್ಬೇಕು. ಯಾವುದೇ ಒಂದು ನೌನ್ ಆರ್ ಪ್ರನೌನ್ ಅದರ ಹಿಂದಗಡೆ ಪ್ಲೇಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 2ರ ಮಧ್ಯೆ ಒಂದು ರಿಲೇಶನ್ಶಿಪ್ ಮತ್ತು ಆ 2ರ ಮಧ್ಯದಲ್ಲಿ ಇದು ಒಂದು ನೌನ್ ಆಗಿರುತ್ತೆ. ದಟ್ ಇಸ್ ಪ್ರಿಪೋಸಿಷನ್. ಬೇಸಿಕ್ಸ್ ಆಫ್ ಡೆಫಿನೇಷನ್ ಗೊತ್ತಿದ್ರೆ ಸಾಕು. ಫರ್ದರ್ ನಾವು ಕ್ವೆಶನ್ಸ್ ಅಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಟ್ ಈಸ್ ಆನ್ ದ ಮ್ಯಾಟ್ ಅಂತ ಇದೆ. ಸೊ ಇಲ್ಲಿ ಆನ್ ಅನ್ನುವುದು ಕ್ಯಾಟ್ ಮತ್ತೆ ಮ್ಯಾಟ್ ಮಧ್ಯೆ ಇರುವ ರಿಲೇಶನ್ಶಿಪ್ ಅನ್ನ ತೋರಿಸ್ತಾ ಇದೆ. ಇದು ಒಂದು ಪ್ರಿಪೋಸಿಷನ್. ಇದು ಮ್ಯಾಟ್ ಹಿಂದಗಡೆ ಪ್ಲೇಸ್ ಆಗಿದೆ. ಸೊ ದಿಸ್ ಇಸ್ ದ ಪ್ರಿಪೋಸಿಷನ್. ಅ ಡಾಗ್ ಜಂಪ್ಡ್ ಓವರ್ ದ ಫೆನ್ಸ್. ಓವರ್ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ. ಇಟ್ ಈಸ್ ಶೋಯಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಾಗ್ ಜಂಪಿಂಗ್ ಮತ್ತು ಫೆನ್ಸ್. ಹೈದರಾಬಾದ್ ಈಸ್ ಫೇಮಸ್ ಫಾರ್ ಚಾರ್ಮಿನಾರ್. It is showing the relationship between fame, Hyderabad's fame and ಚಾರ್ಮಿನಾರ್. ನೀವು ಇಲ್ಲಿ ನೋಡ್ಬೋದು, ಚಾರ್ಮಿನಾರ್ ಅನ್ನೋದು ನೌನು, ಫೆನ್ಸ್ ಅನ್ನೋದು ನೌನು, ಮ್ಯಾಟ್ ಅನ್ನೋದು ನೌನು. ಆದ್ರೆ ಅದು ಹಿಂದಿರುವ ಪದಗಳು ನೌನೇ ಆಗಿರ್ಬೇಕು ಅನ್ನೋದಿಲ್ಲ. ಸೊ ಇದು ಪಾರ್ಟ್ ಮಾತ್ರ ನೌನ್ ಆರ್ ಪ್ರನೌನ್ ಆಗಿರ್ಬೇಕು ಅನ್ನೋದು ಬಹುಮುಖ್ಯ. ಓಕೆ, ಸೊ ಪ್ರಿಪೋಸಿಷನ್ಸ್ ಅಲ್ಲಿ 2 ಥರದ್ದು. ಒಂದು ಸಿಂಪಲ್ ಪ್ರಿಪೋಸಿಷನ್ಸ್ ಅಂದ್ರೆ ಸಿಂಗಲ್ ವರ್ಡ್ಸ್ ಅಂತ ಏನ್ ಹೇಳ್ತೀವಿ, ಆ ಥರದ ಪ್ರಿಪೋಸಿಷನ್ಸ್. ಇನ್ನೊಂದು ಫ್ರೇಸಲ್ ಪ್ರಿಪೋಸಿಷನ್ಸ್ ಅಂತ, ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಡ್ಗಳನ್ನ ಸೇರಿ ಆದ ಪ್ರಿಪೋಸಿಷನ್ಸ್. ಬಿಕಾಸ್ ಆಫ್, ಇನ್ಸ್ಟೆಡ್ ಆಫ್, ಇನ್ ಸ್ಪೈಟ್ ಆಫ್, ಆನ್ ಬಿಹಾಫ್ ಆಫ್, ಈ ಥರದ್ದು ಫ್ರೇಸಲ್. ಬಟ್ ಸಿಂಪಲ್ ಅಲ್ಲಿ ಅಬೌಟ್, ಅಬವ್, ವಿತೌಟ್, ಆನ್, ಇನ್, ನಿಯರ್, ಆಟ್, ಇದೆಲ್ಲ ಸಿಂಪಲ್ ಪ್ರಿಪೋಸಿಷನ್ಸ್ ಅಥವಾ ಒಂದು ವರ್ಡ್ ಪ್ರಿಪೋಸಿಷನ್ಸ್. ಸರಿ, ಇಷ್ಟು ಗೊತ್ತಾದ್ಮೇಲೆ ನಮಗೆ ಮುಂದೆ ಗೊತ್ತಾಗಬೇಕಾಗಿರೋದು ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್. ಎಷ್ಟು ಟೈಪ್ಗಳಿದೆ ಅಂತ. ಒಂದು ಪ್ರಿಪೋಸಿಷನ್ಸ್ ಆಫ್ ಟೈಮ್, ಇನ್ನೊಂದು ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್, ಇದು ಸಮಯ ಅಂತ. ಓಕೆ, ಇದು ಡೈರೆಕ್ಷನ್ ಆರ್ ಮೂವ್ಮೆಂಟ್ ಅಂದ್ರೆ ಯಾವ ದಿಕ್ಕು, ಯಾವ ಕಡೆ ಅಂತ ಹೇಳ್ತಾ ಇರೋದು. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಲೊಕೇಶನ್ ಹಾಗೂ ಸ್ಪೇಷಿಯಲ್ ರಿಲೇಶನ್ಶಿಪ್. ಈ ಪ್ರಿಪೋಸಿಷನ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋದೇ ಈ ಕ್ಲಾಸಿನ ಇಂಪಾರ್ಟೆನ್ಸ್. ಮೊದಲನೆಯದಾಗಿ ಪ್ರಿಪೋಸಿಷನ್ ಆಫ್ ಟೈಮ್. ಅದರಲ್ಲಿ ಏನಿದೆ, ಯಾವ ತರದ ಪ್ರಿಪೋಸಿಷನ್ಸ್ ಅಂದ್ರೆ ಆನ್, ಆಟ್, ಇನ್, ಬಿಫೋರ್, ಆಫ್ಟರ್, ಟಿಲ್, ಫಾರ್, ಸಿನ್ಸ್, ಫ್ರಮ್ ಮತ್ತು ಡ್ಯೂರಿಂಗ್. ಇದೆಲ್ಲ ಪ್ರಿಪೋಸಿಷನ್ಸ್ ಆಫ್ ಟೈಮ್. ಏನಪ್ಪಾ ಅಂತ ಅಂದ್ರೆ ಇದು ವೆನ್ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡುತ್ತೆ. ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಕ್ವೆಶ್ಚನ್, ಆ ಸ್ಟೇಟ್ಮೆಂಟ್ ಅಲ್ಲಿ ವೆನ್
ಅನ್ನೋ ಪ್ರಶ್ನೆ ಬಂದ್ರೆ ಅವಾಗ ನಾವು ಇಮಿಡಿಯೇಟ್ ಆಗಿ ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನ ಹುಡುಕ್ಬೇಕು. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಸೊ ವೆನ್ ಅನ್ನುವುದು ಅತಿ ಮುಖ್ಯವಾದ ಪಾರ್ಟ್ ಆಗ್ಬಿಡತ್ತೆ ಇನ್ ಪ್ರಿಪೋಸಿಷನ್ ಆಫ್ ಟೈಮ್. ಮೊದಲನೆಯ ಪ್ರಿಪೋಸಿಷನ್ ನೋಡೋಣ, ಆನ್. ಆನ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ವಿ ಯೂಸ್ ಆನ್ ಡೇಸ್. ಯಾವ್ದಾದ್ರೂ ಒಂದು ಡೇ ಹೇಳಬೇಕು ಅಂದ್ರೆ, ಯಾವುದಾದ್ರೂ ಒಂದು ಡೇಟ್ ಹೇಳಬೇಕು ಅಂದ್ರೆ, ಮತ್ತು ಇಂಪಾರ್ಟೆಂಟ್ ಡೇಸ್ ಅನ್ನ ಹೇಳಬೇಕು ಅಂದ್ರೆ ಆನ್ ಅಂತ ಹೇಳ್ತೀವಿ. ಸೊ ಆನ್ ಫ್ರೈಡೆ, ವಿ ಹ್ಯಾವ್ ಹಾಲಿಡೇ ವೆನ್, ಆನ್ ಫ್ರೈಡೆ. ವೆನ್ ಕ್ವೆಶನ್ಗೆ ಆನ್ಸರ್ ಬಂದಲ್ಲಿ ನಮ್ಗೆ ಫಸ್ಟ್ ಪ್ರಿಪೋಸಿಷನ್ ಆಫ್ ಟೈಮ್, ನೆಕ್ಸ್ಟ್ ಆನ್ ಬರುತ್ತೆ, ಬಿಕಾಸ್ ಇಟ್ ಈಸ್ ಅ ಡೇ. ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ವೆಡ್ನೆಸ್ಡೇ, ಆನ್ ಥರ್ಸ್ಡೇ. ಓಕೆ, ನೆಕ್ಸ್ಟ್ ಆನ್ 15th ಆಗಸ್ಟ್. ಯಾಕೆಂದ್ರೆ ಇದು ಒಂದು ಡೇಟ್. ಯಾವಾಗ್ಲೇ ಯಾವುದೇ ಡೇಟ್ ಬಂದಾಗ 26th ಜಾನ್ವರಿ, 31st ಡಿಸೆಂಬರ್ ಅಂತ ಡೇಟ್ ಬಂದ ತಕ್ಷಣ ಅದರ ಹಿಂದೆ ಆನೇ ಬರಬೇಕು. ಓಕೆ, ಸೊ ಇದು ಡೇಟ್. ಆನ್ 15th ಜನವರಿ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್. ಆನ್ ಅನ್ನೋದು ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್? ಆನ್ 15th ಜನವರಿ. ಫೈನಲಿ ಇಂಪಾರ್ಟೆಂಟ್ ಡೇಸ್. ಇಂಪಾರ್ಟೆಂಟ್ ಡೇಸ್ ಅಂತ ಅಂದ್ರೆ ಗಾಂಧಿ ಜಯಂತಿ, ಆನ್ ಗಾಂಧಿ ಜಯಂತಿ, ಅಥವಾ ಗಾಂಧಿ ಜಯಂತಿ ಈ ಸೆಲೆಬ್ರೇಟೆಡ್ ಆನ್ 2nd October, ಯಾಕಂದ್ರೆ ಅದು ಡೇಟ್ ಆಗುತ್ತೆ. ಸೊ ದಿಸ್ ಆನ್, ವೆನ್ ಇಸ್ ಗಾಂಧಿ ಜಯಂತಿ ಅನ್ನೋ ಪ್ರಶ್ನೆಗೆ ಆನ್ is on 2nd October we celebrate Gandhi Jayanti. Or I played a play, or I participated in a play on Gandhi Jayanti ಅಂತ ಆಗತ್ತೆ. ಮುಂದಿನ ಪ್ರಿಪೋಸಿಷನ್ ಆಫ್ ಟೈಮ್ ಯಾವುದು ಅಂತ ಅಂದ್ರೆ ಅಟ್. ಅಟ್ ಅನ್ನೋದು ಒಂದು ಡೆಫಿನೇಟ್ ಪಾಯಿಂಟ್ ಹೇಳುತ್ತೆ ಆಫ್ ಟೈಮ್ ಅಥವಾ ಇಯರ್. ಒಂದು ಡೆಫಿನೇಟ್ ಪಾಯಿಂಟ್ ಆಫ್ ಟೈಮ್ ಅಥವಾ ಇಯರ್ ಅನ್ನ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಐ ವೇಕ್ ಅಪ್ ಆಟ್ ಡಾನ್ ಅಂದ್ರೆ ನಾನು ಎಕ್ಸಾಕ್ಟ್ ಆಗಿ ಸೂರ್ಯ ಉದಯಿಸುವ ಟೈಮ್ಗೆ 6 ಗಂಟೆಗೆ 6 AM. ಡೆಫಿನೆಟ್ ಪಾಯಿಂಟ್ ಅದು ಆಟ್. ವೆನ್ ಡು ಯು ವೇಕ್ ಅಪ್? ಐ ವೇಕ್ ಅಪ್ ಆಟ್ ಡಾನ್. ಸೊ ಒಂದು ಪರ್ಟಿಕ್ಯುಲರ್ ಟೈಮ್. ವೆನ್ ಡಿಡ್ ದ ಬಸ್ ರೀಚ್ ಅಂತ ಕೇಳಿದಾಗ ದ ಬಸ್ ರೀಚ್ಡ್ ಆಟ್ 12 PM ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಆಟ್. ಮತ್ತು ಒಂದು ವರ್ಷದ ಡೆಫಿನೆಟ್ ಪಾಯಿಂಟ್, ಒಂದು ಡೇನ ಒಂದು ಪೂರ್ತಿ ಡೇನ ಒಂದು ಡೆಫಿನೆಟ್ ಪಾಯಿಂಟು, ಹಾಗೂ ಕ್ಯಾಲೆಂಡರಿನಲ್ಲಿ ಬರುವ ಒಂದು ಎಂಟೈರ್ ಇಯರಿನಲ್ಲಿ ಯಾವುದಾದರೂ ಒಂದು ಡೆಫಿನೆಟ್ ಪಾಯಿಂಟ್. ಎಕ್ಸಾಂಪಲ್, ವಿ ಶಾಲ್ ಮೀಟ್ ಆಟ್ ಕ್ರಿಸ್ಮಸ್. ವೆನ್ ಶಾಲ್ ವಿ ಮೀಟ್ ಅಂತ ಪ್ರಶ್ನೆ ಬಂದಾಗ ವಿ ಶಾಲ್ ಮೀಟ್ ಆಟ್ ಕ್ರಿಸ್ಮಸ್. ಇನ್ ಕ್ರಿಸ್ಮಸ್ ಅಲ್ಲ, ಬಿಕಾಸ್ ಇಟ್ ಇಸ್ ಅ ಡೆಫಿನೆಟ್ ಪಾಯಿಂಟ್. ಮುಂದಿನ ಪ್ರಶ್ನೆ, ಇನ್ ಅನ್ನುವ ಪ್ರಶ್ನೆ. ಇನ್ ಅನ್ನೋದು ಅನದರ್ ಪ್ರಿಪೋಸಿಷನ್ ಆಫ್ ಟೈಮ್. ಏನಪ್ಪಾ ಹೇಳುತ್ತೆ ಅಂದ್ರೆ, ಪಾರ್ಟ್ ಆಫ್ ದ ಡೇ, ಒಂದು ಡೇ ಇದೆ, ಡೆಫಿನೆಟ್ ಪಾಯಿಂಟ್ ಇದೆ, ನಾವು ಆಟ್ ಅಂತ ಯೂಸ್ ಮಾಡ್ತೀವಿ. ಬಟ್ ಒಂದು ಪೀರಿಯಡ್ ಆಫ್ ಟೈಮ್ ಅಥವಾ ಪಾರ್ಟ್ ಆಫ್ ದ ಡೇ ಅಥವಾ ಪಾರ್ಟ್ ಆಫ್ ದ ಎಂಟೈರ್ ಮಂತ್ ಇದ್ರೆ, ಅಥವಾ ಪಾರ್ಟ್ ಆಫ್ ದ ಎಂಟೈರ್ ಇಯರ್ ಇದ್ರೆ, ಆವಾಗ ನಾವು ಇನ್ ಅನ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ಯಾವುದೇ ಸೀಸನ್ಸ್ ಆಗಿರ್ಬೋದು, ಯಾವುದೇ ಡಿಕೇಡ್ಸ್ ಆಗಿರ್ಬೋದು, ಯಾವುದೇ ಸೆಂಚುರೀಸ್ ಆಗಿರ್ಬೋದು, ಯಾವುದೇ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ಅನ್ನ ನಾವು ಇನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಉದಾಹರಣೆಗೆ, ಇನ್ ದ ಈವ್ನಿಂಗ್. ಯಾಕೆ? ಬಿಕಾಸ್ ಈವ್ನಿಂಗ್ ಅನ್ನೋದು ಒಂದು ಡೆಫಿನೆಟ್ ಪಾಯಿಂಟ್ ಅಲ್ಲ, ಅದು ಮಾರ್ನಿಂಗ್, ಈವ್ನಿಂಗ್, ನೈಟ್ ಅಂತ ಮಾಡಿಕೊಂಡ್ರೆ ಒಂದು ಪಾರ್ಟ್ ಆಫ್ ದ ಡೇ. ಸೊ ಇನ್, ವಿ ಶಾಲ್ ಗೋ ಟು ದ ಬೀಚ್ ಇನ್ ದ ಈವ್ನಿಂಗ್. ಇಫ್ ವಿ ಆರ್ ಸೇಯಿಂಗ್ ವಿ ಶಾಲ್ ಗೋ ಟು ದ ಬೀಚ್ ಆಟ್ 6 o'clock, ಯಾಕಂದ್ರೆ ಅದು ಡೆಫಿನೆಟ್ ಪಾಯಿಂಟ್. ನೆಕ್ಸ್ಟ್, ಇಟ್ ಈಸ್ ಕೋಲ್ಡ್ ಇನ್ ಡಿಸೆಂಬರ್. ಯಾಕಂದ್ರೆ ಪೂರ್ತಿ ವರ್ಷದಲ್ಲಿ ಒಂದು ಪಾರ್ಟ್ ಡಿಸೆಂಬರ್, ಆ ಪಾರ್ಟ್ ಅಲ್ಲಿ ನಾವು ಹೇಳ್ತಾ ಇರೋದು ಡಿಸೆಂಬರಿನಲ್ಲಿ ಕೋಲ್ಡ್ ಇರುತ್ತೆ, ಇದೊಂದು ಮಂತ್ ಅಂತ ಹೇಳ್ತಾ ಇರೋದು. ಮತ್ತು ಇಯರ್,
1989. I got promoted in 1989. ಸೊ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಇಯರ್ ಅಲ್ಲಿ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳಿರೋದು. ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ದ 70s. ಯಾಕೆ ಅಂತ ಹೇಳಿದ್ರೆ ಯಾವಾಗಲೇ ಡಿಕೇಡ್ಸ್ ಬಂದಾಗ ಇನ್ ದ 90s ಅಥವಾ ಇನ್ ದ 1990s, ಇನ್ ದ 2000s ಅಂತ ಹೇಳ್ತೀವಿ. ಸೊ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ದ 70s, ಬಟ್ ಒಂದು ಪೀರಿಯಡ್, ಪಾರ್ಟ್ ಆಫ್ ದ ಪೀರಿಯಡ್ ಇದ್ದಾಗ ಇನ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಬೇರೆ ಪ್ರಿಪೋಸಿಷನ್ಸ್ ಆಫ್ ಟೈಮ್ ಫಾರ್ ವಿಚ್ ವೆನ್ ಕ್ವೆಶನ್ಗೆ ಆನ್ಸರ್ ಬರೋದು ಯಾವುದು? ಬೇರೆ ಪ್ರಿಪೋಸಿಷನ್ಸ್ ಅಂದ್ರೆ ಬಿಫೋರ್. ಫಾರ್ ಎಕ್ಸಾಂಪಲ್, ವಿ ಈಟ್ ಸ್ನ್ಯಾಕ್ಸ್ ವೆನ್ ಬಿಫೋರ್ ಟೀ. ಟೀ ಕುಡಿಯೋ ಮುಂಚೆ ನಾವು ಸ್ನ್ಯಾಕ್ಸ್ ತಿಂತೀವಿ. ನೆಕ್ಸ್ಟ್, ಆಫ್ಟರ್, ವಿ ಶಾಲ್ ಮೀಟ್ ವೆನ್ ಆಫ್ಟರ್ ದ ಕಾಲೇಜ್ ಮುಗಿದ ನಂತರ ಮೀಟ್ ಆಗೋಣ. ಸೊ ಬಿಫೋರ್ ಅಂಡ್ ಆಫ್ಟರ್ ಎರಡಕ್ಕೂ ಎರಡು ವೆನ್ ಅನ್ನೋ ಕ್ವೆಶನ್ಗೆ ಆನ್ಸರ್ ಕೊಡುತ್ತೆ. ಸೊ ಇಟ್ ಇಸ್ ಅ ಪ್ರಿಪೋಸಿಷನ್ ಆಫ್ ಟೈಮ್. ಸರಿ, ಇನ್ನು ಇದೆರಡು, ಸಿನ್ಸ್ ಅಂಡ್ ಫಾರ್. ಸಿನ್ಸ್ ಅನ್ನೋದು ಒಂದು ಪಾಯಿಂಟ್ ಇಂದ ಯಾವುದು ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ಈ ಪಾಯಿಂಟ್ ಇಂದ ಹೇಳ್ತಿರ್ಬೇಕಾದ್ರೆ ಅದು ಸಿನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಹ್ಯಾಸ್ ಬೀನ್ ಟೀಚಿಂಗ್ ಸಿನ್ಸ್ 8 AM. ಅವನು 8 ಗಂಟೆಯಿಂದ ಟೀಚ್ ಮಾಡ್ತಾ ಇದ್ದಾನೆ. ಇಲ್ಲಿಂದ ಸಿನ್ಸ್ ವೆನ್ ಹ್ಯಾಸ್ ಹಿ ಬಿ ಟೀಚಿಂಗ್ ಅನ್ನೋ ಪ್ರಶ್ನೆಗೆ ಉತ್ತರ ಬಂದ್ರೆ ಅದು ನಮ್ಗೆ 8 AM ಅನ್ನೋದಕ್ಕೆ. ಸೊ ದ್ಯಾಟ್ ಕ್ವೆಶ್ಚನ್ ಇಸ್ ಆನ್ಸರ್ಡ್ ಬೈ ಸಿನ್ಸ್. ಓಕೆ. ಫಾರ್ ಅನ್ನೋದು ಎಂಟೈರ್ ಪೀರಿಯಡ್ ಅನ್ನ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 12 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. ಹಿ ಹ್ಯಾಸ್ ಬೀನ್ ಟೀಚಿಂಗ್ ಫಾರ್ 4 hours. ಎಂಟೈರ್ ಡ್ಯೂರೇಷನ್ ಅನ್ನ ಹೇಳಬೇಕು. ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ನಮ್ಮ ಎಂಟೈರ್ ಡ್ಯೂರೇಷನ್ ಅನ್ನ ಹೇಳಬೇಕು. ಐ ಆಮ್ ಪ್ರಿಪೇರಿಂಗ್ ಫಾರ್ ಅ ಮಂತ್ ಅಂದ್ರೆ ಒಂದು ತಿಂಗಳಿಂದ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಅಂತ ಅದು ಇಂಡಿಕೇಟ್ ಮಾಡ, ಒಂದ್ ತಿಂಗಳು ಥ್ರೂ ಪೂರ್ತಿ ತಿಂಗಳು ಅಂತ. ಟಿಲ್ ಅಂದ್ರೆ ಯಾವ ಪಾಯಿಂಟ್ ವರೆಗೂ ಬಂದು ಅಂತ. ಸೊ ಫಾರ್ ಎಕ್ಸಾಂಪಲ್, ಡಾಕ್ಟರ್ ವಿಲ್ ನಾಟ್ ಕಮ್ ಟಿಲ್ 6 PM. ಇಲ್ಲಿಂದ ಮುಂದೆ ಆದ್ರೆ ಸಿನ್ಸು, ಇಲ್ಲಿವರೆಗೂ ಆದ್ರೆ ಅದು ಟಿಲ್ ಅಂತ ಆಗತ್ತೆ. ಸೊ ದಿಸ್ ಇಸ್ ಅಬೌಟ್ ಟಿಲ್. ನೆಕ್ಸ್ಟ್, ಡ್ಯೂರಿಂಗ್ ಅಂತ ಅಂದ್ರೆ ಯಾವುದಾದರೂ ಒಂದು ಪೀರಿಯಡ್ ಆಫ್ ಟೈಮ್ ಅನ್ನ ಇಂಡಿಕೇಟ್ ಮಾಡ್ಬೇಕು. ಹೇಗೆ? ಮೆನಿ ಸೋಲ್ಜರ್ಸ್ ವೇರ್ ಇಂಜರ್ಡ್ ಡ್ಯೂರಿಂಗ್ ದ ವಾರ್. ಸೊ ಒಂದು ಪೀರಿಯಡ್ ಆಫ್ ಟೈಮ್ ಅನ್ನ ಪೂರ್ತಿ ಇಂಡಿಕೇಟ್ ಮಾಡಬೇಕಾದ್ರೆ ಅದು ನಡೀತಾ ಇರುವ ಟೈಮ್ ಅಲ್ಲಿ ಅದನ್ನ ನಾವು ಡ್ಯೂರಿಂಗ್ ಅಂತ ಹೇಳಿ. ಮೆನಿ ಸೋಲ್ಜರ್ಸ್ ವೇರ್ ಇಂಜರ್ಡ್ ವೆನ್ ಡ್ಯೂರಿಂಗ್ ದ ವಾರ್. ಓಕೆ. ಸೊ ಇದು ಎರಡು ಪ್ರಿಪೋಸಿಷನ್ಸ್ ಆಫ್ ಟೈಮ್. ಮುಂದಿನ ಪ್ರಿಪೋಸಿಷನ್ ಯಾವುದು ಅಂದ್ರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಏನಪ್ಪಾ ಅಂದ್ರೆ ಇದು ವೇರ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡುತ್ತೆ. ಯಾವುದು ಈ ಪ್ರಿಪೋಸಿಷನ್ಸ್ ಅಂತ ಅಂದ್ರೆ ಅಂಡರ್, ಬಿಟ್ವೀನ್, ನೆಕ್ಸ್ಟ್ ಟು, ಆನ್, ಬಿಹೈಂಡ್, ಆಪೋಸಿಟ್, ಇನ್ ಫ್ರಂಟ್ ಆಫ್, ಈ ತರದ ಪ್ರಿಪೋಸಿಷನ್ಸ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿನೂ ಆನ್ ಇದೆ, ಇಲ್ಲಿನೂ ಇನ್ ಇದೆ. ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿನೂ ಆನ್ ಇತ್ತು, ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿ ಇನ್ ಕೂಡ ಇತ್ತು. ಆದ್ರೆ ಆಗ ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ವೆನ್ ಕ್ವೆಶ್ಚನಿಂಗ್ ಆನ್ಸರ್ ಮಾಡ್ತಾ ಇತ್ತು, ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ವೇರ್ ಕ್ವೆಶ್ಚನಿಂಗ್ ಆನ್ಸರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ವೇರ್ ಈಸ್ ದ ಕ್ಯಾಟ್? ಇಲ್ಲಿ ಪ್ರಶ್ನೆ ವೆನ್ ಈಸ್ ದ ಕ್ಯಾಟ್ ಅಂತ ಅಲ್ಲ. ದಟ್ ಈಸ್ ನಾಟ್ ದ ಕ್ವೆಶ್ಚನ್. ಕ್ವೆಶ್ಚನ್ ಈಸ್ ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ನೆಕ್ಸ್ಟ್ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಏನು? ಅಂಡರ್. ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಅಂಡರ್ ದ ಬಾಕ್ಸ್. ಬಾಕ್ಸ್ ಕೆಳಗಡೆ ಇದೆ. ನೆಕ್ಸ್ಟ್, ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಅಬೌವ್ ದ ಬಾಕ್ಸ್. ಮೇಲೆ ಇದೆ. ಓಕೆ. ನೆಕ್ಸ್ಟ್ ಅಂದ್ರೆ ಮೇಲೆ, ಪೂರ್ತಿ ಮೇಲೆ. ದಿಸ್ ಈಸ್ ವೇರ್ ಈಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಆನ್ ದ ಬಾಕ್ಸ್. ಓಕೆ. ನೆಕ್ಸ್ಟ್, ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಬಾಕ್ಸಿನ ಮುಂದಗಡೆ ಇದೆ. ದಿಸ್ ಈಸ್ ಮುಂದಗಡೆ.
ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ಬಿಹೈಂಡ್, ಹಿಂದಗಡೆ. ಓಕೆ. ವೇರ್ ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ನಿಯರ್ ದ ಬಾಕ್ಸ್, ಇವಾಗ ಹತ್ತಿರ ಅಂತ. ಈಗ ನೆಕ್ಸ್ಟ್ ವೇರ್ ಈಸ್ ದ ಕ್ಯಾಟ್ ಅಂದ್ರೆ ಕ್ಯಾಟು ಅದೆರಡರ ಮಧ್ಯೆ ಇದೆ. ಬಿಟ್ವೀನ್ ದ ಬಾಕ್ಸಸ್, ದ ಕ್ಯಾಟ್ ಈಸ್ ಬಿಟ್ವೀನ್ ದ ಬಾಕ್ಸಸ್. ಸೊ ವೇರ್ ಅನ್ನುವ ಪದಕ್ಕೆ ಉತ್ತರ ಬಂದಾಗ ಅದು ನಮಗೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್ ಅಂತ ಏನ್ ಹೇಳ್ತೀವಿ. ಸೊ ಯಾವುದಾದರೂ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಅದು ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್, ಥ್ರೂ ಅನ್ನೋದು ಪ್ರಿಪೋಸಿಷನ್. ಹೌ ಅಥವಾ ವೇರ್ಗೂ ಆನ್ಸರ್ಸ್ ಸಿಗುತ್ತೆ. ದ ಬರ್ಡ್ ಈಸ್ ಗೋಯಿಂಗ್ ಥ್ರೂ ದ ಬಾಕ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಥ್ರೂ. ಅಥವಾ ಅಲಾಂಗ್ ಅಂತ ಅಂದ್ರೆ ಇಲ್ಲಿ ಬಾಕ್ಸ್ ಗಳಿದೆ, ಅದರ ಪ್ಯಾರಲಲ್ ಆಗಿ ಹೋಗ್ತಾ ಇದ್ರೆ ಹೌ ಆರ್ ದ ಬರ್ಡ್ಸ್ ಗೋಯಿಂಗ್, ದ ಬರ್ಡ್ಸ್ ಹೌ ಇಸ್ ದ ಬರ್ಡ್ ಗೋಯಿಂಗ್, ದ ಬರ್ಡ್ ಈಸ್ ಗೋಯಿಂಗ್ ಅಲಾಂಗ್ ದ ಬಾಕ್ಸಸ್. ಅಪ್ ಅಂತ. ಸೊ ಅಪ್ ದ ಸ್ಟೇರ್ಸ್ ಅಂತ ಏನ್ ಹೇಳ್ತೀವಿ, ವೇರ್ ಅಪ್ ಅಪ್ ಅಂತ ಅಂದ್ರೆ ಮೇಲೆ, ಮತ್ತು ಡೌನ್ ಅಂತ ಅಂದ್ರೆ ಗೋಯಿಂಗ್ ಡೌನ್ ದ ಸ್ಟೇರ್ಸ್. ಸೊ ಡೌನ್ ಈಸ್ ಅ ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್. ಒಂದು ಮೂವ್ಮೆಂಟ್ ತೋರಿಸ್ತಾ ಇದ್ರೆ ಅದು ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್ ಆಗುತ್ತೆ. ವಾಕ್ಡ್ ಪಾಸ್ಟ್, ಇಲ್ಲಿ ಯಾವುದೋ ಒಂದು ಸ್ಥಿತವಾಗಿದೆ, ಆದ್ರೆ ಇಟ್ ವಾಕ್ಡ್ ಪಾಸ್ಟ್ ಒಂದು ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಾ ಇದೆ. ಹೇಗ್ ಹೋಯ್ತು ಅಂದ್ರೆ ಅದರ ಪಾಸ್ಟ್ ಹೋಯ್ತು, ಅದನ್ನ ದಾಟಿ ಹೋಯ್ತು ಅಂತ. ನಾವು ದಾಟಿ ಹೋಯ್ತು ಅಂತ ಮೇಲೆ ಹೋದರು, ಕೆಳಗೆ ಹೋದರು ಅಂತ ಏನ್ ಹೇಳ್ತೀವಿ ಅದು. ಸೊ ವೇರ್ ಇಸ್ ಇಟ್? ಇಟ್ ಈಸ್ ಗೋಯಿಂಗ್ ನಿಯರ್ ಟು ದ ಬಾಕ್ಸ್ ಅಂತ ಬರ್ಕೋಬಹುದು. ಇನ್ ಟು ಅಂದ್ರೆ ಇದು ಈ ಡೈರೆಕ್ಷನ್ ನೋಡ್ತಾ ಇದ್ದೀರಾ, ಈ ಡೈರೆಕ್ಷನ್ ಇಲ್ಲಿಂದ ಇದ್ರ ಒಳಗಡೆ ಹೋಗುವ ಡೈರೆಕ್ಷನ್ ಅಥವಾ ಮೂವ್ಮೆಂಟ್ ಅನ್ನ ತೋರಿಸೋದು, ದಟ್ ಈಸ್ ಇನ್ ಟು. ಇದ್ರ ಒಳಗಡೆಯಿಂದ ಹೊರಗಡೆ ಬರುವುದು ಔಟ್ ಆಫ್ ಅನ್ನೋದು, ಹೊರಗಡೆ ಬರುವುದನ್ನ ನಾವು ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಾ ಇದೀವಿ. ಇಟ್ ಈಸ್ ಗೋಯಿಂಗ್ ಟು ದ ಬಾಕ್ಸ್, ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ದ ಬಾಕ್ಸ್. ಇದೆರಡೂ ನಮಗೆ ದಿಕ್ಕನ್ನ ತೋರಿಸುವಂತದ್ದು. ಇವೆಲ್ಲವೂ ನಮಗೆ ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ನಲ್ಲಿ ಬರುತ್ತದೆ. ರೈಟ್. ಸೊ ಈ ತರದ ಪ್ರಿಪೋಸಿಷನ್ಸ್ ಅನ್ನ ನಾವು ನೋಟ್ ಡೌನ್ ಮಾಡ್ಕೊಂಡಾಗ ನಮ್ಮ ಎಕ್ಸಾಮ್ ಅಲ್ಲಿ ಏನು ಪ್ರಶ್ನೆಗೆ ಆನ್ಸರ್ ಕೊಡ್ತಾ ಇದೆ, ಏನು ಪ್ರಶ್ನೆ ಬಂದಿದೆ, ಅದಕ್ಕೆ ಏನ್ ಆನ್ಸರ್ ಅಂತ ಈಸಿಯಾಗಿ ಕಂಡುಹಿಡಬಹುದು. ಫಾರ್ ಎಕ್ಸಾಂಪಲ್, ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್. ಪ್ರಶ್ನೆ ಇರೋದು ಇಲ್ಲಿ ವೇರ್ ವಾಸ್ ದ ಟಯರ್ಡ್ ಟ್ರಾವೆಲರ್ ಸಿಟ್ಟಿಂಗ್ ಅಂತ ಪ್ರಶ್ನೆ. ದಟ್ ಮೀನ್ಸ್ ಇಲ್ಲಿ ಬರಬೇಕಾಗಿರೋದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಲ್ವಾ? ಯಾಕಂದ್ರೆ ವೇರ್ ಕ್ವೆಶ್ಚನ್ಗೆ ನಮ್ಗೆ ಇಲ್ಲಿಂದ ಆನ್ಸರ್ ಸಿಗೋದು. ಇದರಲ್ಲಿ ಇನ್ ಅಂಡರ್ ಈಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಇನ್ ಟು ಈಸ್ ನಾಟ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಯಾಕಂದ್ರೆ ಇಟ್ ಈಸ್ ಅ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಇನ್ ಹೌದು, ಇನ್ ಇಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಇದು ಇರುವ ಚಾನ್ಸ್ ಇದೆ. ಟು ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ವಿತ್ ಕೂಡ ಅಲ್ಲ. ಈಗುಳಿತು ಅಂಡರ್ ಮತ್ತು ಇನ್. ಒಂದು ಟ್ರೀ ಇದೆ, ಅವರು ಶೇಡ್ ಅಲ್ಲಿ ಕೂತಿದ್ದಾರೆ, ಇದು ಶೇಡ್. ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಇನ್ the shade of the tree. The tired traveling was sitting under the shade of the tree. ರೈಟ್ ಆನ್ಸರ್ ಬಂದು ಇನ್ ದ ಶೇಡ್, ಯಾಕಂದ್ರೆ ಅವರು ಶೇಡ್ ಅಲ್ಲಿ ಕೂತಿದ್ದಾರೆ. ಅಂಡರ್ ಅಂದ್ರೆ ಇವರ ಕೆಳಗೆ. ಉದಾಹರಣೆಗೆ, ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ಅಂತ ಇದ್ದಾಗ ಅವಾಗ ಅದು ಅಂಡರ್ ಬರೋದು. ಓಕೆ. ಸೊ ಈಗ ಶೇಡ್ ಒಳಗಡೆ ಕೂತಿದ್ದಾರೆ, ಇದಿಷ್ಟು ಶೇಡು, ಈ ಶೇಡ್ ಒಳಗಡೆ ಕೂತಿರೋದ್ರಿಂದ ಇನ್ ಆಗತ್ತೆ. ರೈಟ್. ಈಗ ಕೆಲವಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಆನ್ ದ ಸಿಮಿಲರ್ ಟಾಪಿಕ್. ಐ ವಿಲ್ ಮೀಟ್ ಯು ಡ್ಯಾಶ್ ಥರ್ಸ್ಡೇ. ಇಲ್ಲಿ ನೋಡ್ಬೇಕು, ಒಂದು ಡೇ ಕೊಟ್ಟಿದ್ದಾರೆ. ಡೇ ಕೊಟ್ರೆ ಅದು ಪ್ರಿಪೋಸಿಷನ್ ಆಫ್ ಟೈಮ್. ವೆನ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡುತ್ತೆ. ಪ್ಲಸ್ ಅದು ಡೇ ಆದ್ರಿಂದ ಆನ್
ಅಂತ ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡತ್ತೆ. ಡಿಂಪಲ್ ವಿಲ್ ವಿಸಿಟ್ ಹರ್ ಗ್ರ್ಯಾಂಡ್ ಮದರ್ ಡ್ಯಾಶ್ ಮಾರ್ಚ್. ಹೌದು, ಡ್ಯಾಶ್ ಮಾರ್ಚ್. ಮಾರ್ಚ್ ಅನ್ನೋದು ಒಂದು ಮಂತ್. ಓಕೆ, ಒಂದು ಮಂತಿನಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಇದೆ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಇಲ್ಲಿ ನೋಡಬಹುದು ಮಂತ್ ಯಾವ್ದಕ್ಕಿದೆ, ಇನ್. ಓಕೆ, ಸೊ ವಾಪಸ್ ಬಂದಾಗ ವೆನ್ ವಿಲ್ ಶಿ ವಿಸಿಟ್, ಶಿ ವಿಲ್ ವಿಸಿಟ್ ಇನ್ ಮಾರ್ಚ್. ಆಲ್ ರೈಟ್, ಇವೆಲ್ಲ ಇದು ಪ್ರಶ್ನೆ ಬಂದು ವೆನ್. ಓಕೆ, ಡ್ಯಾಶ್ 15 ಜನವರಿ ಡ್ಯಾಶ್ 6:30 PM ಮೈ ಬ್ರದರ್ ವಾಸ್ ಬಾರ್ನ್. 15th ಜನವರಿ ಅನ್ನೋದು ಒಂದು ಡೇಟ್. ಓಕೆ, ಡೇಟಿನ ಹಿಂದೆ ಏನ್ ಬರಬೇಕು, ಆನ್ ಬರಬೇಕು. ಯಾವಾಗ್ಲೂ ಡೇಟಿನ ಹಿಂದೆ ಆನೇ ಬರುತ್ತೆ. ಆನ್ 15th ಜನವರಿ ಆಯ್ತು. 6:30 PM ಒಂದು ಡೆಫಿನೆಟ್ ಟೈಮ್ ಕೊಟ್ಟಿದ್ದಾರೆ. ಒಂದು ಡೆಫಿನೆಟ್ ಟೈಮ್ ಹಿಂದೆ ಏನ್ ಬರಬೇಕು, ಆಟ್ ಬರಬೇಕು. ಬಿಕಾಸ್ ನಾವು ಆವಾಗ್ಲೇ ನೋಡಿದೀವಿ. ಆನ್ 15th ಜನವರಿ at 6:30 PM my brother was born. So 1, 2, 3 are done. The whole world except few professions worked from home dash the pandemic. Pandemic ನಡೀತಿರ್ಬೇಕಾದ್ರೆ ಎಲ್ಲ ವರ್ಲ್ಡು ಎಕ್ಸೆಪ್ಟ್ ಕೆಲವರು ಯಾವಾಗ ಅನ್ನೋದು. ಸೊ ದಿಸ್ ಈಸ್ ವೆನ್. ವೆನ್ ಡಿಡ್ ದ ಹೋಲ್ ವರ್ಲ್ಡ್ ವರ್ಕ್ ಫ್ರಮ್ ಹೋಮ್ ಅಂತ ಕೇಳಿದಾಗ ಡ್ಯೂರಿಂಗ್ ದ ಪ್ಯಾಂಡಮಿಕ್, ಬಿಕಾಸ್ ದಿಸ್ ಇಸ್ ಅ ವೆನ್ ಕ್ವೆಶನ್. ನೆಕ್ಸ್ಟ್, ಕ್ಯಾನ್ ಯು ಕಮ್ ಡ್ಯಾಶ್ ಯು ವೇಕ್ ಅಪ್. ನೀವು ಎದ್ದ ಮೇಲೆ ಬರ್ತೀರಾ. ವೆನ್ ಕ್ಯಾನ್ ಯು ಕಮ್ ಅನ್ನೋ ಪ್ರಶ್ನೆಗೆ ಉತ್ತರ ಆದ್ರಿಂದ ಪ್ರಿಪೋಸಿಷನ್ ಆಫ್ ಟೈಮ್, ಕ್ಯಾನ್ ಯು ಕಮ್ ಆಫ್ಟರ್ ಯು ವೇಕ್ ಅಪ್ ಅನ್ನೋದು ಕರೆಕ್ಟ್ ಆದ ಪ್ರಿಪೋಸಿಷನ್. ಐ ಹ್ಯಾವ್ ಕೆಪ್ಟ್ ದ ಬುಕ್ ಡ್ಯಾಶ್ ದ ಟೇಬಲ್. ಇದು ಪ್ರಶ್ನೆ ವೆನ್ ಹ್ಯಾವ್ ಯು ಕೆಪ್ಟ್ ದ ಬುಕ್ ಅಲ್ಲ, ವೇರ್ ಹ್ಯಾವ್ ಯು ಕೆಪ್ಟ್ ದ ಬುಕ್. ವೇರ್ ಹ್ಯಾವ್ ಯು ಕೆಪ್ಟ್ ದ ಬುಕ್ ಅಂತ ಬಂದಾಗ ನಮ್ಗೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಬರಬೇಕು. ಆಗ ಐ ಹ್ಯಾವ್ ಕೆಪ್ಟ್ ದ ಬುಕ್ ಆನ್ ದ ಟೇಬಲ್ ಆಗುತ್ತೆ, ಯಾಕಂದ್ರೆ ಟೇಬಲ್ ಮೇಲ್ಗಡೆ ಇಟ್ಟಿದ್ದೀನಿ. ಹೆನ್ರಿ ಹಿಡ್ ಡ್ಯಾಶ್ ದ ಡೋರ್. ವೇರ್ ಹ್ಯಾಸ್ ಹೆನ್ರಿ ಹಿಡ್? Henry hid behind the door, because that is a preposition of place. He was waiting dash the Vidhan Sauda. ಒಂದು ವಿಧಾನ್ ಸೌಧ ಇದೆ. ಓಕೆ, ವಿಧಾನ್ ಸೌಧ ಈ ತರ ಇದೆ ಅಂತ ಇಟ್ಕೊಳ್ಳಿ. ಅವನು ಇಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಸೊ ವಿಧಾನ್ ಸೌಧ he was waiting in front of. Where was he waiting? He was waiting in front of Vidhan Sauda. He was waiting. ಇದನ್ನ ನೀವು behind Vidhan Sauda ಅಂತಾನೂ ಬರ್ಕೋಬಹುದು based on the options. The boy ran dash her mother the moment he saw him. The moment he saw her. Okay, ಇಲ್ಲಿ ಒಂದು ಡೈರೆಕ್ಷನ್ ತೋರಿಸ್ತಾ ಇದ್ದಾರೆ. ಒಬ್ಬ ಹುಡುಗ ಇದ್ದಾನೆ, ಒಂದು ಡೈರೆಕ್ಷನ್ ಕಡೆ ಓಡಿದ್ರು ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್ ಅನ್ನ ತೋರಿಸ್ಬೇಕು. ದ ಬಾಯ್ ರ್ಯಾನ್ ಟುವರ್ಡ್ಸ್ ಹಿಸ್ ಮದರ್ ದ ಮೊಮೆಂಟ್ ಹಿ ಸಾ ಹರ್. ಓಕೆ, ನೆಕ್ಸ್ಟ್, ಟಾಮ್ ಜಂಪ್ಡ್ ಡ್ಯಾಶ್ ದ ರಿವರ್ ಟು ಹೆಲ್ಪ್ ಅ ಸ್ಟ್ರೇಂಜರ್. ಒಬ್ಬ ಸ್ಟ್ರೇಂಜರು ನದಿಯಲ್ಲಿ ಬಿದ್ದಿದ್ದಾರೆ. ಈಗ ಟಾಮ್ ಅನ್ನುವನು ಏನ್ ಮಾಡ್ದ, ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಆ ಡೈರೆಕ್ಷನ್ ಏನು ಅಂದ್ರೆ ಇಂಟು, ಒಳಗಡೆ, ಜಂಪ್ಡ್ ಇಂಟು ಅಂತ ಆಗತ್ತೆ. ನೆಕ್ಸ್ಟ್, ನಾಯ್ನಾ ಲಿವ್ಸ್ ಡ್ಯಾಶ್ ದ ಸ್ಟ್ರೀಟ್. ಒಂದು ಸ್ಟ್ರೀಟ್ ಇದೆ, ನಾವ್ ಇಲ್ಲಿದ್ದೀವಿ, ನಾಯ್ನಾ ಇಲ್ಲಿದ್ದಾಳೆ ಅಂತ ಅಂದ್ರೆ ಅಕ್ರಾಸ್ ದ ಸ್ಟ್ರೀಟ್. ರೈಟ್. ಸೊ ಇದರೊಂದಿಗೆ ನಾವು ಜನರಲ್ ಇಂಗ್ಲಿಷಿನ ಮ್ಯಾರಥಾನ್ ಕ್ಲಾಸ್ 2 ಅನ್ನ ಕಂಪ್ಲೀಟ್ ಮಾಡಿದೀವಿ ಆನ್ ಪ್ರಿಪೋಸಿಷನ್ಸ್. ಇದರಲ್ಲಿ ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ಲೇಸ್ ಹಾಗೂ ಡೈರೆಕ್ಷನ್ ಅನ್ನ ನೋಡಿದೀವಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.